2025-26ನೇ ಸಾಲಿನ ವಾರ್ಷಿಕ ಸಾಲದ ಯೋಜನೆ ಅಡಿಯಲ್ಲಿ ಸಾಲ ವಿತರಣೆಯಲ್ಲಿ ಮಂಡ್ಯ ಜಿಲ್ಲೆಯು ಪ್ರಥಮ ಸ್ಥಾನವನ್ನು ಪಡೆದಿದ್ದು, ಒಟ್ಟು 9,372 ಕೋಟಿ ಗುರಿಯನ್ನು ನೀಡಲಾಗಿದ್ದು, 11,481 ಕೋಟಿ ಸಾಲ ವಿತರಣೆಯನ್ನು ಮಾಡಿ ಶೇಕಡ 123% ಗುರಿಯನ್ನು ಸಾಧಿಸಿ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದಿದ್ದು, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಂಡ್ಯ ಜಿಲ್ಲೆಯ ಎಲ್ಲ ಬ್ಯಾಂಕುಗಳಿಗೆ, ಬ್ಯಾಂಕ್ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಹಾಗೂ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಸಾಧನೆಯನ್ನು ಮುಂದುವರಿಸಬೇಕು ಎಂದು ತಿಳಿಸಿದರು. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮೆಯನ್ನು ಉತ್ತೇಜಿಸಲು ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ಬ್ಯಾಂಕಿನ ಅಧಿಕಾರಿಗಳು ಒಟ್ಟುಗೂಡಿ ಕಾರ್ಯನಿರ್ವಹಿಸುವಂತೆ ಸಲಹೆ ನೀಡಿದರು. Basically, we have 3 weeks left to achieve this target, this quarter's target. So ಅದನ್ನ ಎಫೆಕ್ಟಿವ್ ಆಗಿ ಎಫಿಷಿಯಂಟ್ ಆಗಿ ಮಾಡಬೇಕಂದ್ರೆ ಏನೆಲ್ಲ ಪೆಂಡೆನ್ಸೀಸ್ ಇದೆ ನಿಮಗೇನೆ ಗೊತ್ತಿರುತ್ತೆ. So this meeting we are stressing only on that pendencies which you have to finish in this financial year. ಈ ಒಂದು ಆರ್ಥಿಕ ವರ್ಷದಲ್ಲಿ ಏನೆಲ್ಲ ನಿಮಗೆ ಹಂಚಿಕೆ ಮಾಡಲಾಗಿತ್ತು ಟಾರ್ಗೆಟ್, ಅದನ್ನ ಎಷ್ಟು ಕಂಪ್ಲೀಟ್ ಮಾಡಿದ್ದೀವಿ, ಇನ್ನು ಎಷ್ಟು ಬಾಕಿ ಇದೆ, ಈ 3 ವಾರದಲ್ಲಿ ಫೋಕಸ್ ಮಾಡಿ ಈ ಒಂದು ಆರ್ಥಿಕ ವರ್ಷ ಮುಗಿಯೋದ್ರೊಳಗಡೆ ಕ್ರಮ ವಹಿಸಬೇಕು ಎಲ್ಲರೂ. Once again, for the efforts, 92% of the total annual target December ಅಲ್ಲೇ ಅಚೀವ್ ಮಾಡಿರೋದಕ್ಕೆ I would like to congratulate all the bankers once again and place it on mention. And we have given the next thing is the performance of major banks, madam. So in our district around 351 branches are there, madam. With Bank of Baroda 47 branches, SBI 47 branches, Canara Bank around 34 branches, and KGB around 58 branches, and NBCC. Okay. These are the 5 banks with major performance, madam. So in that, only causing concern is with NBCC branch. Okay. And with last 2 quarters, we have not achieved the target under not total priority, not. ಈ ಸಂದರ್ಭದಲ್ಲಿ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕರಾದ ಅರುಣ್ ಕುಮಾರ್, ಆರ್ಬಿಐನ ವ್ಯವಸ್ಥಾಪಕಿ ವಿಜಯಶ್ರೀ, ಬ್ಯಾಂಕ್ ಆಫ್ ಬರೋಡಾ ಪ್ರಾದೇಶಿಕ ವ್ಯವಸ್ಥಾಪಕರಾದ ಡಾಕ್ಟರ್ ನವೀನ್ ಕುಮಾರ, ನಬಾರ್ಡ್ ವ್ಯವಸ್ಥಾಪಕರಾದ ಹರ್ಷಿತಾ, ಎಲ್ಲ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ಸರ್ಕಾರದ ವಿವಿಧ ಇಲಾಖೆಯ ಅಧಿಕಾರಿಗಳು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿದರು.